B.Ed ಮಾಡಿದ್ದವರಿಗೆ ಟಿಇಟಿಯಲ್ಲಿ ಪೇಪರ್ ಅನ್ನೋದು PSTR 1 to 5th ಗೆ ಅವಕಾಶ ಇದೆಯಾ ಇಲ್ಲ ಅಂತೇಳಿ ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ. ಬಟ್ ಅದೇ ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ನಿನ್ನೆ ಡಿಪಾರ್ಟ್ಮೆಂಟ್ ಹೋಗಿ ಒಂದು ಕ್ಲಾರಿಫಿಕೇಶನ್ ತಗೊಂಡ್ಬಂದಿದ್ದೀನಿ. ಆದ್ರೆ ನೋಟಿಫಿಕೇಶನ್ಸ್ ಅಲ್ಲಿ ಪೇಪರ್ 1 ಪೇಪರ್ 2 ಟಿಟಿ ನೋಟಿಫಿಕೇಶನ್ಸ್ ಅಲ್ಲಿ ಪೇಪರ್ 1 ಪೇಪರ್ 2 ಗೆ ಎರಡಕ್ಕೂ B.Ed ಅವ್ರಿಗೆ ಅವಕಾಶ ಇದೆ. ಬಟ್ ಅದ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪೇಪರ್ 1 ತಗೊಂತಾ ಇಲ್ಲ PSTR ಗೆ 1 to 5th. ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಜಡ್ಜ್ಮೆಂಟ್ ಓದಿನಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. 1 to 5th PSTR ಗೆ B.Ed ಅಲೋ ಮಾಡಿಲ್ಲ. ಇದರಿಂದ ಈಗ ಕಮಿಷನರ್ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯಿಂದನೂ ಕೂಡ ಈ ಒಂದು ಪೇಪರ್ 1 ಗೆ B.Ed ಅವಕಾಶ ಮಾಡಿಕೊಟ್ಟಿಲ್ಲ. ಇದು ಮುಂದೆ ಇವಾಗಲೇ ಅಂದ್ರೆ ಜಡ್ಜ್ಮೆಂಟ್ ಏನ್ ಬಂದಿದೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರುತ್ತದು. ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ ರಿವ್ಯೂ ಹೋಗಿದ್ದಾರೆ. ಅದು ರಿವ್ಯೂ ಹೋಗಿ ಅದು ಫೈನಲ್ ಜಡ್ಜ್ಮೆಂಟ್ ಮತ್ತೆ ರಿವ್ಯೂ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಫೈನಲ್ ಜಡ್ಜ್ಮೆಂಟ್ ಪ್ರಕಾರ ಈಗ ನೋಟಿಫಿಕೇಶನ್ಸ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ಸ್ ಗೆ B.Ed ಅವ್ರಿಗೆ ಪೇಪರ್ 1 ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಓನ್ಲಿ D.Ed ಅವ್ರಿಗಿದೆ. ನೀವು PSTR ಅವಕಾಶ ಅಂದ್ರೆ ಪೇಪರ್ 1 ಇಲ್ಲ, ಪೇಪರ್ 2 ಗೆ ನೀವು ಕ್ವಾಲಿಫೈ ಇದ್ದೀರಾ, ಅದಕ್ಕೆ ಎಕ್ಸಾಮ್ಸ್ ಅಪ್ಲಿಕೇಶನ್ ಹಾಕಿ ಎಲ್ಲರೂ ಎಕ್ಸಾಮ್ಸ್ ಬರೀರಿ. ಮತ್ತೆ ಆದಷ್ಟು ಬೇಗ ಒಂದು CET ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಎಷ್ಟಿದೆ ಏನು ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ನೀವು ಅದನ್ನ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಎಲ್ಲ ಸ್ವಲ್ಪ ಟೀಚರ್ ಆಸ್ಪಿರೆಂಟ್ಸ್ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿ. ಮತ್ತೆ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಂತೀನಿ, ಯಾಕೆಂದ್ರೆ ತುಂಬಾ ಕಡಿಮೆ ವೇಕೆನ್ಸಿ ಆಯ್ತು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮತ್ತೆ ಇದು ಒಂದು ಟಿಟಿಯಲ್ಲಿ ಓನ್ಲಿ D.Ed ಮಾಡಿದವ್ರಿಗೆ ಮಾತ್ರ 1 to 5th ಗೆ ಅವಕಾಶ ಇರೋದು. B.Ed ಮಾಡಿದವ್ರಿಗಿಲ್ಲ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದೀನಿ. ಎಲ್ಲ ಅಪ್ಲಿಕೇಶನ್ಸ್ ಹಾಕಿ TET ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.